ವಿದ್ಯಾರ್ಥಿಗಳೇ ಗಣಿತ ಮಾಡ್ರಿ ನೋಡಿ. ಶೇಕಡ 15 ಲಾಭದಲ್ಲಿ 600 ರೂಪಾಯಿ ಬೆಲೆ ಟೇಬಲನ್ನು ಎಷ್ಟಕ್ಕೆ ಮಾರಬೇಕು? ಅಗಾಡಿ ಮಾದರಿ ಸೇಮ್ ಬಂದದ, ಮಾಡ್ರಿ ಚಂದಂಗೆ ಬಿಡಿಸ್ರಿ. ಬಿಡಿಸೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ. ನಾ ಬಿಡಿಸಿದಂಗೆ ನಿಮ್ಮ ಉತ್ತರ ಕರೆಕ್ಟ್ ಬಂದದಿಲ್ಲೋ ಚೆಕ್ ಮಾಡ್ಕೊಡ್ರಿ. ಈಗ ಒಂದೊಂದು ಸ್ಟೆಪ್ಗಳನ್ನು ಕಡಿಮೆ ಮಾಡ್ಕೊತ ಹೋಗ್ಬೇಕು. ಈಗ ನೋಡ್ರಿ, ಈಗ ಶೇಕಡ 15 ಲಾಭ ಅಂದ್ರೆ 100 ಕೊಂಡ ಬೆಲೆ ಇದ್ದಾಗ 15 ಅದರ ಕೂಡ್ಸಿದ್ರೆ ಏನಾಗ್ತದ? 115 ಮಾರಾಟದ ಬೆಲೆ ಆಗ್ತದ ಅಷ್ಟೇ. ಈಗ ನಾವೀಗ ಮತ್ತೆ ಕೊಂಡ ಬೆಲೆ ಅಂತ ಡಿಟೇಲ್ ಬೇಡ. ಈಗ ಇದು ಕೊಂಡ ಬೆಲೆ ಎಷ್ಟದ? 100 ಅದ. ಇದು 15 ಏನದ? ಲಾಭ ಅದ. ಲಾಭ ಇತ್ತಂದ್ರೆ 100 ಕೂಡ್ಸಿದ್ರೆ 15 115 ಏನಾಯ್ತು? ಮಾರಾಟದ ಬೆಲೆ ಆಯ್ತು. ತಿಳಿತಿಲ್ಲ? ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ, ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ ನವೋದಯದಾಗ ಶಾರ್ಟ್ ಮೆಥಡ್ ಹೋಗ್ತಾ ಇದೆ ಬರ್ಬರ್ತ. 100 ಒಳಗ 15 ಕೂಡ್ಸ್ರಿ, ಯಾಕಂದ್ರೆ ಅದ ಲಾಭ ಅದ. 115 ಆಯ್ತು. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ ಎಷ್ಟಿರ್ತದ? 115 ಮಾರಾಟದ ಬೆಲೆ ಇರ್ತದ. ₹600 ಕೊಂಡ ಬೆಲೆ ಇದ್ದಾಗ ಇನ್ನು ಆದಷ್ಟು ಥೇರಿಗಳನ್ನು ಕಡಿಮೆ ಮಾಡ್ಕೊತ ಹೋಗೋದು ನೋಡಿ. ಹೆಸರಳದು 600 ಗುಂಡ್ಲೆ 115 ಸರ್ವಾಸವಾಗಲೇ 100 ನೋಡಿ. ಇವೆರಡು 0 ಅದು, ಇವೆರಡು 0. 15 ಆಗಲೇ 90, 2 ಅಂಕಿಲಿ ಒಮ್ಮೆ ಗುಣಾಕಾರ ಮಾಡಿದ್ರೆ 90 ಇಡ್ರಿ. 6 ಒಂದಲೇ 6, 690 ರೂಪಾಯಿ ಆಯ್ತು. ಎಷ್ಟು ಆಯ್ತು ನೋಡ್ರಿ? 690 ರೂಪಾಯಿ ಆಯ್ತು. 690 ರೂಪಾಯಿ ಆನ್ಸರ್. ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ 690 ರೂಪಾಯಿ. ಉತ್ತರ ಸಂಖ್ಯೆಯಲ್ಲಿ ಅದು ನೋಡ್ರಿ 690 ಸಿ. ಈಗ ನಾ ತಿಳಿಸಿ ಹೇಳಿದೆ, ನೀವು ಅದನ್ನು ಮಾಡ್ರಿ, ಮ್ಯೂಟ್ ಮಾಡ್ರಿ. ನಿಮಗೆ ಹಂಗೆ ರಿವಿಷನ್ ಮಾಡ್ಕೊತ ಹೋಗ್ತದೆ ಅಭ್ಯಾಸದು. ನೀವು ಶಾಣ್ಯರಾಗಿರಿ ಇಲ್ಲೋ, ನೀವು ಸರಿಯಾಗಿ ಲೆಕ್ಕ ತಿಳ್ಕೊಂಡ್ರಿ ಇಲ್ಲೋ, ಎಕ್ಸಾಂಪಲ್ಗಳನ್ನ ಹಾಕೋತ ಹೋಗ್ತಿರ್ತದ. ಅದರಿಂದ ನೀವು ಮಾಡಬೇಕು. ಸರ್ ಕಲ್ಸ್ಯಾರ, ಈಗ ನಾ ಮುಂದೇನು ಮಾಡ್ತಾನೆ ತೋರ್ಪಲೆ ಮಾಡಬೇಕು, ಟೇಬಲ್ಸ್ ಭಯಪಟ್ಟಿರ್ಬೇಕು. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ. ಓಕೆ, ನೋಡ್ರಿ ಎಲ್ಲರೂ ಲಕ್ಷ ಕೊಟ್ಟ. ಡೈರೆಕ್ಟ್ ಈಗ ನೀವು ನವೋದಯ ಥಿಯರಿ ಇದು ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ, ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ, ಶೇಕಡ ಮಾರಾಟದ 100 ಲಾಭದ ಅಂದ್ರೆ 120 ಕೂಡ್ಸ್ರಿ. ಎಷ್ಟಾಯ್ತು? 120 ಆಯ್ತು. ಅದು ಕೊಂಡ ಬೆಲೆಯ ಅಂದನವರು. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ 120 ಮಾರಾಟದ ಬೆಲೆ. ಎಷ್ಟದ? 500 ಕೊಂಡ ಬೆಲೆ ಇದ್ದಾಗ, ಕೊಂಡ ಬೆಲೆ ಯಾವಾಗಲಾದ್ರೂ ಈ ಕಡೆ ಒಂದ ಕಡೆ ಹಾಕೋಬೇಕು. ಯಾಕಂದ್ರೆ ಅಸಲು ಬೆಲೆಯ ಅಂದ್ರೆ ಇದು ಕೊಂಡ ಬೆಲೆ, ಇದು ಬೆಲೆಯ ಅಂದಾರಲ್ಲ, ಇದು ಕೊಂಡ ಬೆಲೆ ಅಂತ ತಿಳ್ಕೋಬೇಕು. ಇದು ಬೆಲೆಯ ಅಂದಾರಂದ್ರೆ ಇದು ಕೊಂಡ ಬೆಲೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ನವೋದಯ ಥಿಯರಿ ಒಳಗೆ ಬಹಳ ಇದ್ರ ಪ್ರಕಾರ, ರೀತಿ ಪ್ರಕಾರ ಇಲ್ಲಿ ತಿಳ್ಕೊಬೇಕಷ್ಟೇ. 500 ಗುಂಡ್ಲೆ 120 ಸರ್ವಾಸ ಬಾಗಿಲೆ 100 ಬರೋಬರಿ. ಇವೆರಡು 0 ಅದು, ಇವೆರಡು 0 ಅದು. ಪೂಜೆ ಒಂದು ಹೊರಗಿಡ್ರಿ. 12 ಇಲ್ಲಿ 60, 600 ರೂಪಾಯಿ ಅದು. ಆನ್ಸರ್ ಇಸ್ ಈಕ್ವಲ್ ಟು 600 ರೂಪಾಯಿ ಮಾರಾಟದ ಬೆಲೆ. 600 ರೂಪಾಯಿ ಎಲ್ಲಿ ಅದು ನೋಡ್ರಿ? ಉತ್ತರ ಸಂಖ್ಯೆ ಎ ನೋಡಿ. ಹಿಂಗ ಗಣಿತಗಳಿಂದ ನಿಮಗೆ ಮತ್ತೆ ಸಾಕಷ್ಟು ಮಾದರಿಗಳು ಮುಂದೆ ಬರ್ತಿರ್ತಾವ, ಕ್ವಶನ್ ಪೇಪರ್ನ ಬರ್ತಿರ್ತಾವ. ಇವೆಲ್ಲ ಗಣಿತಗಳನ್ನು ಮಾಡೋದ್ರಿಂದ ಏನಾಗಿಬಿಡ್ತದೆ? ನಿಮಗೆ ಲಾಭ ಹಾನಿ ಲೆಕ್ಕಗಳು ಪರ್ಫೆಕ್ಟ್ ಆಗಿಬಿಡ್ತಾವ.
ಇಷ್ಟು ನೋಡು 9ನೇ ಇದು ಎಲ್ಲ ಇ ಅಂತಂದ್ರೆ ಅದು ಕ್ವಶನ್ ನಂಬರ್ ಚೇಂಜ್ ಆತಂದ್ರೆ ಅದು ಹೊಸ ಪ್ರಶ್ನೆ ಬಂದದಂತ ತಿಳ್ಕೊಬೇಕು. ಈ ಅಂದ್ರೆ ಈಗಳನ್ನು ನೀವು ಸ್ವಂತ ಮಾಡಬೇಕು. ಅಂದ್ರೆ ಹಿಂದಿನ ಮಾದರಿ ನೋಡಿಕೊಂಡು ಈ ಬಂದದಂತಂದ್ರೆ ಇದು ನಿಮ್ಮ ಪ್ರಯತ್ನಕ್ಕಾಗಿ ಬಿಟ್ಟಿರುತ್ತದೆ. ಆಮೇಲೆ ನೀವು ಸರಿಯಾಗಿ ನಾ ಹೇಳಿದ್ದು ತಿಳ್ಕೊಂಡಿದ್ರಿ ಅಂದ್ರೆ ಇವು ಮಾದರಿ ಮಾಡೇ ಮಾಡ್ತೀರಿ ನೀವು. ಈಗ ಮತ್ತೊಂದಿಷ್ಟು ಮಾತು ಬರ್ತಾವ, ಮತ್ತೆ ಹೊಸ ಹೊಸ ಲೆಕ್ಕ ಬಂದಾಗ ಮಾಡೋಣ ಅಂತ. ಈಗಿನ ಬೇಸಿಕ್ ಅಭ್ಯಾಸನ ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ತಿಳಿತಲ್ಲ? ನಾ ಈಗ ತಿಳಿಸಿ ಹೇಳಿ ನೋಡಿ. ಶೇಕಡ ಇದು ಕೊಂಡ ಬೆಲೆ 100 ಅಂತ ತಿಳ್ಕೊರಿ. 15 ಲಾಭ ಅದಂದ್ರೆ 115 ಮಾರಾಟದ ಬೆಲೆ ಆಗ್ತಂತ ತಿಳ್ಕೊಬೇಕು. 100 ಕೊಂಡ ಬೆಲೆ ಇದ್ದಾಗ 115 ಮಾರಾಟದ ಬೆಲೆ ಅಂದ್ರೆ 600 ಕೊಂಡ ಬೆಲೆಗೆ ಎಷ್ಟಾಗ್ತದೆ? 690. ಈಗ ಬಾಯ್ದಿಂದೇ ಲೆಕ್ಕ ಮಾಡುವಂಥ ಪರಿಸ್ಥಿತಿನೂ ಇರ್ತದೆ. ಆಮೇಲೆ ನಿಮಗೆ ನಾ ಹೇಳ, ಈಗ ಹೆಂಗ ಅಂತಂದ್ರೆ ಯಾವುದೇ ಒಂದು ಗಣಿತ ಮಾಡಬೇಕಾದ್ರೆ ಈ 115ಕ್ಕೆ ನೀವು 6ಲೇ ಗುಣಾಕಾರ ಮಾಡಿಬಿಡ್ರಿ, ಉತ್ತರ ಬಂದ್ಬಿಡ್ತು. ಈ 2 ತೆಗಿಬೇಕು. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು? 115ಕ್ಕೆ ಮತ್ತು 6ಕ್ಕೆ ಗುಣಾಕಾರ ಮಾಡಬೇಕು. ವೇಗವಾಗಿ ಗಣಿತದು ಇದು ನವೋದಯ ಥಿಯರಿ. ಇದು ನವೋದಯ ಥಿಯರಿ ಅಂದ್ರೆ ಹೆಂಗ? ಇದಕ್ಕೆ ಏನ್ ಮಾಡ್ಬೇಕು? 115 ಮಾಡ್ತಾರೆ. ಯಾಕಂದ್ರೆ 15 ಲಾಭದ ಇದು 115 ಆಯ್ತು. 115ಕ್ಕೆ ಈ ತಳಗಿನ 100 ತೆಗೆದು ನೀವು ಗುಣಾಕಾರ ಮಾಡಿಬಿಟ್ರೆ ಬಾಯ್ದಿಂದ ಉತ್ತರ ಬಂದು ಬಿಡುತ್ತವೆ 690. 115ಕ್ಕೆ 6ಲೇ ಗುಣಾಕಾರ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ 2 ಪೂಜೆ ತೆಗೀರಿ. 120ಕ್ಕೆ 5ಕ್ಕೆ ಗುಣಾಕಾರ ಮಾಡಿದ್ರೆ 600 ಬರ್ತದೆ. ಇದು ಯಾವಾಗ ಹೇಳ್ತಾನಂದ್ರೆ ನಿಮಗೆ ಒಂದು ಫಾಸ್ಟ್ ಗಣಿತಗಳದ್ದು ಒಂದು ಅನುಕೂಲ ನಂಬರ್ ಇರ್ತದೆ ನಿಮಗೆ. ಯಾಕಂದ್ರೆ ಇದನ್ನ ನೀವು ಪರ್ಫೆಕ್ಟ್ ಆಗಿದ್ದೀರಿ ಅಂದ್ರೆ ಅದು ತಿಳಿತು. ಇದು ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡಬೇಕು? ಇಲ್ಲಿ 2 ತೆಗೀರಿ, ತೆಗೆದ್ರೆ ಬಿಟ್ಬಿಡ್ರಿ. 120ಕ್ಕೆ 5ಕ್ಕೆ ಗುಣಾಕಾರ ಮಾಡ್ರೆ 600 ಬಂದ್ಬಿಡ್ತು. ಈ ಹಿಂದೆ ನಾವು ಯಾಕೆ ಹೇಳಂಗಿಲ್ಲ ಅಂದ್ರೆ ಇದನ್ನ ನಿಮಗೆ ಥಿಯರಿ ಜರ್ ಗುರ್ತಿತ್ತು ಅಂದ್ರೆ ವೇಗವಾಗಿ ಗಣಿತ ಹೆಂಗೆ ಮಾಡ್ಬೇಕು ಅನ್ನೋದು ತಾನೇ ಬರ್ತದೆ. ಫಾಸ್ಟ್ ಟ್ರಿಕ್ಸ್ ತಾನೇ ಬರ್ತದೆ. ಐತಲ್ಲ ನಿಮ್ಗೆ ಹೇಳೋದು. ಈಗ ಇನ್ನೊಂದ್ಸಲ ನಾ ಬಾಯ್ದಿಂದ ಹೆಂಗೆ ಮಾಡೋದಪ್ಪ? ಇದು 115 ಮಾಡ್ಕೊರಿ. ಇದನ್ನ 6ಲೇ ಗುಣಾಕಾರ ಮಾಡಿಬಿಡ್ರಿ, ಬಂತು ಉತ್ತರ. ಈಗ ನೋಡಿ 120 ಮಾಡ್ರಿ. ಈ 100 ತೆಗೆದು ಬಿಡ್ರಿ. 120ಕ್ಕೆ 5ಲೇ ಗುಣಾಕಾರ ಮಾಡ್ರಿ, ಬಂದ್ಬಿಡ್ತದ 600. ಕಲೀಲಿಕ್ಕೆ ನೀವು ತಯಾರಾಗ್ರಿ. ಎಷ್ಟು ವೇಗವಾಗಿ ಗಣಿತಗಳನ್ನು ಕಲಿಸ್ತಂದ್ರೆ ಇದು ಒಂದು ವಿಶೇಷವಾದಂಥದ್ದು. ನವೋದಯ, ಸೈನಿಕ್ ಸ್ಕೂಲ್, ಬ್ಯಾಂಕಿನ ಎಕ್ಸಾಮ್ಗಳು, ನನಗೆ ಬರ್ಲಾರ್ದ ಗಣಿತಗಳಿದ್ದವ್ರೆ ಶಾಣ್ಯರು ತಂದು ಕ್ಲಾಸ್ ಮಾಡಿಸ್ತಂದು ನಾ ಬೀಜ ಗಣಿತದ ಹೇಳೋರು ಎಕ್ಸ್ಪರ್ಟ್ ಮಂದಿ ಕರೆಸಿ ನಿಮಗೆ ಇದೊಂದು ದೊಡ್ಡದೊಂದು ಯೂಟ್ಯೂಬ್ ಚಾನಲ್ಲೇ ಮಾಡಿಬಿಡೋದು. ಬ್ಯಾಂಕಿನ ಆಫೀಸರು, NDA, ಸೈನಿಕ್ ಸ್ಕೂಲ್, ನವೋದಯ ಎಲ್ಲ ರಿಸಲ್ಟ್ ಬರೋಂಥ ನಾವೇನು ಭಾಷಣರಲ್ಲ, ನಮ್ಗಿಂತಲೂ ಜಾಣರನ್ನು ಕರೆಸಿ ನಿಮಗೆ ಅತಿ ಬಿರಿ ಬಿರಿಯಾದ ಅಭ್ಯಾಸವನ್ನು ಇದನ್ನು CET ಕೋಚಿಂಗ್ ಕ್ಲಾಸ್ ಮಾಡಿಬಿಡ್ತದೆ. ಇದನ್ನು ಮುಂದೆ ಬರ್ತಾ ಈಗ ಇದೇ ನಿಮಗೆ CET ಒಳಗೆ ಬರ್ತದೆ. ಇದನ್ನು ನೀವು ಬೇಸಿಕ್ ನೀವು ಕಲ್ತ್ರಿ ಅಂದ್ರೆ ನಾಳೆ CET ಕಣ್ಮುಚ್ಚು ಮಾಡ್ತೀರಿ. ನಾಳೆ ನೀವು ದೊಡ್ಡ ದೊಡ್ಡ ಕೋಚಿಂಗ್ ಅದು NTA, NCA, NDA ಎಲ್ಲ ಕೋಚಿಂಗ್ ಕೊಡ್ತಿರ್ತಾರಲ್ಲ, ಪೊಲೀಸ್, IAS ಎಲ್ಲ ಗಣಿತಗಳು ಇದನ್ನು ಬಿಟ್ಟು ಇರುವುದಿಲ್ಲ. ಇದು ಬೇಸಿಕ್. ಇದು IAS ಅಧಿಕಾರಿ ಆಗಲಿಕ್ಕೆ, ದೊಡ್ಡ ದೊಡ್ಡ ಬ್ಯಾಂಕಿನ ಆಫೀಸರ್ ಆಗಲಿಕ್ಕೆ ಇದು ಮೊದಲು ಬೇಸಿಕ್. ಈ ಬೇಸಿಕ್ ನವೋದಯ ಯಾರು ತಗೋತಾರ ಅವ್ರು ಡೆಫಿನೆಟ್ಲಿ ದೊಡ್ಡ ಪೋಸ್ಟ್ ಆಗಲೇಬೇಕು. ನವೋದಯದಾಗೆ ಕಲ್ತಾಗಬೇಕಂತ ಏನಲ್ಲ. ಈ ಅಭ್ಯಾಸನ ನೀವು ಕಲಿತು ದೊಡ್ಡ ಅಧಿಕಾರಿ ಆಗೇ ಆಗ್ತೀರಿ. ಇದಕ್ಕೆ ಮನೆ ಒಳಗೆ ಇದನ್ನು ಕಲಿಸ್ಲಿಕ್ಕೆ, ಇದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಪ್ರತಿಭಾವಂತ ಶಿಕ್ಷಕರು, ಪ್ರತಿಭಾವಂತ ಪೇರೆಂಟ್ಸ್ ಇದ್ರು ನಮ್ಮ ವಿಡಿಯೋ ಕ್ಲಾಸ್ ಹೆಲ್ಪ್ 100% ಆತೆ. ನಿಮಗೆ ಇದ್ರ ಉಪಯೋಗ ತಗೋರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ. ಫೇರ್ದಾಗ ಎಲ್ಲ ಪ್ರತಿಯೊಂದು ಗಣಿತನ ಬಿಡಿಸ್ಕೊಂಡಿರ್ಬೇಕು.